ಪ್ರಶ್ನೆ ಇರೋದು ಇಂದು ಬದುಕೋದು ಹೇಗೆ ಅಂತೇಳಿ. ಯಾಕಂದ್ರೆ ಒಂದು ನಾವು ನಿನ್ನೆ ಬದುಕ್ತಾ ಇರ್ತೀವಿ ಅಥವಾ ನಾಳೆ ಬದುಕ್ತಾ ಇರ್ತೀವಿ, ಇಂದು ಬದುಕೋದು ಹೇಗೆ? ಹೀಗೇನೆ ಈ ಮನಸ್ಸೇಕಂ ವಚಸೇಕಂ ಕರ್ಮಣ್ಯೇಕಂ ಅಂತ ನಾವು ಹೇಳ್ತೀವಿ. ಇವತ್ತು ಏನು ಮಾಡಬೇಕು ಇತ್ತು ಅದನ್ನು ಪೂರ್ತಿಯಾಗಿ ಪೂರ್ಣ ಒಂದು ಫೋಕಸ್ದಿಂದ ಮಾಡಿ ಅಷ್ಟೇ. ನಾಳೆ ಏನಾಗುತ್ತೆ ಯಾರಿಗೆ ಗುರುತು? ನಾಳೆ ನೋಡ್ತೀವೋ ಇಲ್ವೋ ಅದನ್ನು ಗುರುತಿಲ್ಲ ನಮಗೆ. ಹಿಂದೆ ಏನು ಆಗ ಹೋಯ್ತು ಅದನ್ನು ನಾವು ಸರಿ ಮಾಡಲಿಕ್ಕೆ ಇವತ್ತಿಲ್ಲ, ಅದು ಆಗೋಯ್ತು. ಸೊ ಅದರ ಬಗ್ಗೆ ನಾವು ಯೋಚನೆ ಮಾಡಿಕೊಂಡು ಕೂತಿದ್ರೆ ಪ್ರಯೋಜನ ಏನಿಲ್ಲ. ಇವತ್ತು ನಮ್ಮ ಕೈಯಲ್ಲಿ ಏನು ಸಮಯ ಇದೆ, ಸಾಮರ್ಥ್ಯ ಇದೆ, ಅದನ್ನು ಉಪಯೋಗಿಸ್ಕೊಂಡು ಇವತ್ತು ನೀವು ಸರಿಯಾದಂಥ ಮಾಡಿ ಅಷ್ಟೇ. ಇವತ್ತು ಸರಿ ಮಾಡಿದರೆ ನಾಳೆ ಸರಿ ಆಗೇ ಆಗುತ್ತೆ. ಜನರ ಕಷ್ಟ ಏನಂದರೆ ಅವರು ನಾನು ಹಿಂದೆ ಇಂಥ ಮಾಡಿದ್ದೀನಿ, ಮುಂದೆ ಅಂಥ ಮಾಡಬೇಕು, ಅದರಲ್ಲಿ ಅವರ ಮನಸ್ಸಲ್ಲಿರ್ತದೆ. ದೇ ಲಿವ್ ಇನ್ ದ ಪಾಸ್ಟ್ or ದೇ ಲಿವ್ ಇನ್ ದ ಫ್ಯೂಚರ್, ದೇ ಡೋಂಟ್ ಲಿವ್ ಇನ್ ದ ಪ್ರೆಸೆಂಟ್. ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ, ಮಕ್ಕಳಾಗಿರಬೇಕು ನಾವು. ಅವರು ದೇ ಆರ್ ಇನ್ ದ ನಾವ್. ಫಾರ್ ದೆಮ್ ಓನ್ಲಿ ಟುಡೇ ದಿಸ್ ಮೂಮೆಂಟ್ ಮ್ಯಾಟರ್ಸ್. ಅದರಲ್ಲಿ ಅವ್ರು ಖುಷಿಯಾಗಿರ್ತಾರೆ. ಹಾಗೆ ನಾವು ಮುಗ್ಧವಾದಂಥ ಮನಸ್ಸಿಂದ ಇರಬೇಕು. ಈ ಹೆಚ್ಚು ಆ್ಯಂಬಿಷನ್ಸ್ ಇಟ್ಕೊಂಡ್ರೆ ಈ ಕಷ್ಟಗಳು ಬರುತ್ತೆ. ನಾವು ಇವತ್ತು ನಾನು ಏನು ಮಾಡಬೇಕು, ಪೂರ್ಣ ಮನಸ್ಸಿನಿಂದ ಅದನ್ನು ಪೂರ್ಣ ನಿಮ್ಮ ಶಕ್ತಿ ಸಾಮರ್ಥ್ಯದಿಂದ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಿ. ಭಗವಂತ, ನನಗೆ ಇವತ್ತು ನೀವು ಇಂಥದ್ದು ದಿವಸ ಕೊಟ್ಟಿದ್ದೀರಿ, ನಾನು ನನ್ನ ಯಥಾಶಕ್ತಿ ನಿಮ್ಮ ಸೇವೆಗೋಸ್ಕರ ಇಷ್ಟೆಲ್ಲ ಮಾಡಿದ್ದೀನಿ, ಎಲ್ಲ ನಿಮ್ಮ ಪಾದಕ್ಕೆ ನಾವು ಅರ್ಪಣೆ ಮಾಡಿ ನಿದ್ದೆ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಬೆಳಗ್ಗೆ ನೀವು ಮತ್ತೆ ನಮ್ಮನ್ನು ಕರೆದ್ರೆ ನಾವು ಮತ್ತೆ ಬರ್ತೀನಿ, ನಿಮ್ಮ ಸೇವೆಗೆ ನಾವು ತತ್ಪರವಾಗಿ ಇರ್ತೀನಿ. ಈ ಭಾವನೆ ನಾವು ಇಟ್ಕೋಬೇಕು. ಬೆಳಿಗ್ಗೆ ಭಗವಂತನ ಹತ್ರ ಹೋಗಿ ಇವತ್ತೇನು ಮಾಡಬೇಕು, ನಿಮ್ಮ ಮಾರ್ಗದರ್ಶನ ನನಗೆ ಇರಬೇಕು, ನಾವು ದಿವಸ ಪರ್ಯಂತವಾಗಿ ನಿಮ್ಮ ಸೇವೆ ಮೂಲಕ ನನ್ನ ಕಾರ್ಯ ನಾವು ಮಾಡ್ತೀವಿ. ಕಡೆಗೆ ರಾತ್ರಿ ನಾವು ಮನೆಗೆ ಬಂದಾಗ ಮತ್ತೆ ಭಗವಂತನ ಹತ್ರ ಹೋಗಿ, ಭಗವಂತ ಇದೆಲ್ಲ ಇವತ್ತು ಮಾಡಿದ್ದೀನಿ, ನಿಮ್ಮ ಪಾದಕ್ಕೆ ನಾವು ಅರ್ಪಣೆ ಮಾಡ್ತಾ ಇದ್ದೀನಿ, ನಾವು ಮಾಡ್ಕೊಡ್ತಾ ಇದ್ದೀನಿ. ನಾಳೆ ದಿವಸ ಮತ್ತೆ ನಾನು ಬೇಕಂದರೆ ಕರಿ ನಮ್ಮನ್ನು, ನಾನು ಮತ್ತೆ ಬರ್ತೀನಿ, ಮತ್ತೆ ನಿಮ್ಮ ಸೇವೆ ಮಾಡ್ತೀನಿ. ಈ ಭಾವನೆ ಬದುಕ್ತಾ ಹೋದರೆ ವಿ ಕ್ಯಾನ್ ಲಿವ್ ಇನ್ ದ ಪ್ರೆಸೆಂಟ್. ಹಿಂದಿನ ಮುಂದಿನ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ. ಅದಕ್ಕೆ ಆಧ್ಯಾತ್ಮಿಕತೆ ತುಂಬ ಮುಖ್ಯ. ಜನರಲ್ ಸ್ಕೂಲ್ಸ್ನಲ್ಲಿ ನಾವು ಹೇಳ್ತಾ ಇಲ್ಲ, ಕಾಲೇಜಸ್ನಲ್ಲಿ ಹೇಳ್ತಾ ಇಲ್ಲ, ಮನೆಯಲ್ಲಿ ನಾವು ಅದನ್ನು ಪಾಲಿಸ್ತಾ ಇಲ್ಲ. ಹಾಗೆ ಅಂಥ ಸಮಾಜ ಆಗಿದೆ ಇವತ್ತು. ಮಕ್ಕಳ ಗತಿ ಏನು? ಅವ್ರಿಗೆ ಗುರ್ತೇ ಇಲ್ಲ ಏನು ಸರಿ ಏನು ತಪ್ಪು ಅಂತ. ಅವರು ಬರೀ ಆ್ಯಂಬಿಷನ್ನು ಇದು ಅದು ಅದರಲ್ಲಿ ಹೋಳಿಗೆ ಕೂಡಿದ್ದಾರೆ. ಸೊ ಆದ್ದರಿಂದ ಸ್ವಲ್ಪ ಆಧ್ಯಾತ್ಮಿಕತೆ ಅವ್ರಿಗೆ ಬೇಕೇ ಬೇಕು. ಸ್ವಲ್ಪ ಭಗವಂತನ ಮೇಲೆ ನಮಗೆ ಒಂದು ಒಳ್ಳೆತನ ಮಾಡಬೇಕು ಅಂತ ಒಂದು ಭಾವನೆ, ಅದೆಲ್ಲ ನಾವು ಹೇಳ್ಕೊಡ್ಬೇಕು ಮಕ್ಕಳಿಗೆ. ಈಗ ಸುಮಾರು 1000 ಬೆಡ್ಗಳ ಆಸ್ಪತ್ರೆಯ ನಿರ್ಮಾಣ ಆಗಿದೆ. ಯಾವ ಸ್ವರೂಪದಲ್ಲಿ ಇದು ಮುಂದಕ್ಕೆ ವಿಸ್ತಾರ ಆಗ್ತಾ ಹೋಗುತ್ತೆ ಮತ್ತು ಎಷ್ಟು ಜನರನ್ನ ಸರ್ವ್ ಮಾಡಬಹುದು ಅನ್ನುವಂಥದ್ರ ಬಗ್ಗೆ ತಮಗೆ ಅನಿಸುತ್ತೆ? ಇದು 600 ಬೆಡ್ ಹಾಸ್ಪಿಟಲ್ ಇವತ್ತು. ಮೊದಲೇ ಒಂದು 300 ಬೆಡ್ ಹಾಸ್ಪಿಟಲ್ ನಡೀತಾ ಇದೆ ಇಲ್ಲಿ. ಅದರಲ್ಲಿ ಮೆಡಿಕಲ್ ಕಾಲೇಜ್ ಕೂಡ ನಡೀತಾ ಇದೆ. ಈ 600 ಬೆಡ್ ಹಾಸ್ಪಿಟಲಲ್ಲಿ ಮುಖ್ಯವಾಗಿ ಯಾಕೆ ಮಾಡಿದ್ದೀವಿ ಅಂದರೆ ಸೂಪರ್ ಸ್ಪೆಷಾಲಿಟಿಗೋಸ್ಕರ ಮಾಡಿದ್ದೀವಿ. ಇವತ್ತು ಪೋಸ್ಟ್ ಗ್ರ್ಯಾಜುಯೇಟ್ ಕೋರ್ಸಸ್ ಕೂಡ ನಾವು ತರ್ತಾ ಇದ್ವಿ. ನಿಮ್ಗೆ ಗುರುತಾಗ್ಬೋದು, ನಮ್ಮ ಅಂಡರ್ ಗ್ರ್ಯಾಜುಯೇಟ್ ಕೋರ್ಸಸ್ ನಡೀತಾ ಇದೆ 3 ವರ್ಷದಿಂದ. ಅದು ಎಲ್ಲ ಉಚಿತವಾಗಿ ನಾವು ಕೊಡ್ತಾ ಇದ್ವಿ. ನಮ್ಮದು ಒಂದೇ ಮೆಡಿಕಲ್ ಕಾಲೇಜ್ ಈ ಜಗತ್ತಲ್ಲಿ ಅಂದ್ಕೊಳ್ತೀವಿ, ಎಲ್ಲ ಫ್ರೀಯಾಗಿ ನಾವು ಕೊಡ್ತಾ ಇದ್ದು. ಮತ್ತು ಈ ಪೋಸ್ಟ್ ಗ್ರ್ಯಾಜುಯೇಟ್ ಕೂಡ ಈ ಮಕ್ಕಳು ಇವತ್ತು 5th ಇಯರ್ಗೆ ಬರಲಿ ಮೇಲೆ ಅವ್ರಿಗೆ ಪೋಸ್ಟ್ ಗ್ರ್ಯಾಜುಯೇಟ್ ಕೂಡ ಬೇಕಲ್ಲ. ಅದಕ್ಕೆ ನಾವು ಪೋಸ್ಟ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ಸ್ ಕೂಡ ಶುರು ಮಾಡಬೇಕು. ಇವತ್ತು ಶುರು ಮಾಡ್ತಾ ಇದ್ದೀವಿ, ಈ ವರ್ಷದಿಂದನೇ ಶುರು ಆಗುತ್ತೆ. ಅದಕ್ಕೆ ಇನ್ನೂ ಸ್ಪೆಷಾಲಿಟೀಸ್ ಎಲ್ಲ ತರಬೇಕು. ಒಂದು 50 ಸ್ಪೆಷಾಲಿಟೀಸ್ ಎಲ್ಲ ಬರ್ತಾ ಇದೆ ಬೇರೆ ಬೇರೆ ಥರದ್ದು. ಸೊ ಅದಕ್ಕೆ ಪೋಸ್ಟ್ ಗ್ರ್ಯಾಜುಯೇಟ್ ಸೀಟ್ಸ್ ಕೂಡ ಬರುತ್ತೆ. ಆ ಪೋಸ್ಟ್ ಗ್ರ್ಯಾಜುಯೇಟ್ ಸೀಟ್ಸ್ ಕೂಡ ಫ್ರೀಯಾಗಿ ಸಿಗ್ತಾ ಇದೆ. ಆದರೆ ಒಂದೇ ಷರತ್ತಿದೆ, ನಿಮ್ಮ ಎಲ್ಲ ಹೋದ್ಮೇಲೆ ಸ್ವಲ್ಪ ಇಂಥ ಸಂಸ್ಥೆಯಲ್ಲಿ ನೀವು ಸೇವೆ ಮಾಡಬೇಕು. ಅದಕ್ಕೆ ನಿಮ್ಗೆ ಸಂಬಳ ಎಲ್ಲ ಕೊಡ್ತೀವಿ ನಾವು. ಅದು ಉಚಿತ ಅಲ್ಲ, ಅವರ ಸೇವೆ ಅದು ಉಚಿತ ಮಾಡಲ್ಲ ನಾವು, ಅದಕ್ಕೆ ಸಂಬಳ ನಾವು ಕೊಡ್ತಾ ಇದ್ವಿ. ಗವರ್ಮೆಂಟ್ ಎಷ್ಟು ಕೊಡ್ತಾ ಅದಕ್ಕಿಂತ ಹೆಚ್ಚೇ ಕೊಡ್ತೀನಿ ಅಂತ ಹೇಳಿದ್ದೇವೆ. ಅದೇ ನೀವು ಸೇವೆ ಸ್ವಲ್ಪ ಮಾಡಿ, ಯಾಕಂದ್ರೆ ಈ ಸಂಸ್ಥೆ ಕೂಡ ಸಹಾಯವಾಗುತ್ತೆ, ನಿಮಗೂ ಒಂದು ಅನುಭವ ಬರುತ್ತೆ. ಇಂಥ ಸಂಸ್ಥೆಯಲ್ಲಿ ದೊಡ್ಡ ಪೇಷಂಟ್ಸ್ ನಂಬರ್ಸ್ ತುಂಬ ಇದೆ, ಇಲ್ಲಿ ಭಾಳ ಜನ ಬರ್ತಾರೆ, ಫ್ರೀ ಆಗಿದೆ ಅದರಿಂದ. ಸೊ ನಿಮಗೆ ಒಂದು ಒಳ್ಳೆ ಅನುಭವ ಸಿಕ್ಕುತ್ತೆ. ಪೇಷಂಟ್ಸ್ ಕೇಸ್ ಲೋಡ್ಸ್, ಕೇಸ್ ಮಿಕ್ಸ್ ಎಲ್ಲ ಸಿಕ್ಕುತ್ತೆ ನಿಮಗೆ. ಸೊ ಇದು ವಿನ್ ವಿನ್ ಸಿಚುವೇಶನ್, ನಿಮಗೂ ಒಳ್ಳೇದು ನಮಗೂ ಒಳ್ಳೇದು. ಸೊ ಎಲ್ಲ ಫ್ರೀಯಾಗಿ ಓದಿದ ಮೇಲೆ ಸ್ವಲ್ಪ ವರ್ಷ ಸ್ವಲ್ಪ ಸಮಯ ಇಲ್ಲಿ ನಾವು ಸೇವೆ ಮಾಡಿ. ಇಲ್ಲಿ ಅಂದರೆ ನಮ್ಮ 15 ಸಂಸ್ಥೆಗಳಿದ್ದಾವೆ. ಹಾರ್ಟ್ ಹಾಸ್ಪಿಟಲ್ಸ್ ಇದೆ, ಮಕ್ಕಳು ಕೂಡ ಡೆಲ್ಲಿನಲ್ಲಿದೆ, ಬಾಂಬೆನಲ್ಲಿದೆ, ಛತ್ತೀಸ್ಗಢನಲ್ಲಿದೆ, ಹೈದರಾಬಾದ್ನಲ್ಲಿದೆ, ಇಲ್ಲಿಯೂ ಇದೆ. ಹಾಗೆ ಬೇರೆ ದೇಶದಲ್ಲಿ ಕೂಡ ಇದೆ. ಎಲ್ಲ ಒಂದು ಕಡೆ ಯಾವುದೊಂದು ಕಡೆ ಹೋಗಿ ನೀವು ಸೇವೆ ಮಾಡಿ, ಸ್ವಲ್ಪ ವರ್ಷ ಸೇವೆ ಮಾಡಿದ ಮೇಲೆ ಆಮೇಲೆ ನಿಮ್ಗೆ ಏನು ಇಷ್ಟ ಜೀವನದಲ್ಲಿ ಮಾಡಿ ಅಷ್ಟೇ. ಕಂಪಲ್ಸರಿ ಪೂರ್ತಿಯಾಗಿ ಇಲ್ಲೇ ಕೆಲಸ ಮಾಡಬೇಕು ಅಂತಲೂ ಅದು ಇಲ್ಲ. ನಾನು ಒಂದೇ ಹೇಳಿದ್ದೆ, ಎಷ್ಟು ವರ್ಷ ತಾವು ಓದಿದ್ದೀರಿ ಅಷ್ಟು ವರ್ಷ ಮಾತ್ರ ನೀವು ಕೆಲಸ ಮಾಡಲೇಬೇಕಾದ್ರೆ ಸ್ವಲ್ಪ ಸೇವೆ ಮಾಡಿ ಅಂತ. ಅದಕ್ಕೆ ಎಲ್ಲರೂ ಒಪ್ಪಿದ್ದಾರೆ, ಅದೇನು ತೊಂದರೆ ಇಲ್ಲ. ಟೀಚರ್ಸ್ಗೂ ಕೂಡ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಾಡಿಕೊಂಡು, ಯಾಕಂದ್ರೆ ಒಳ್ಳೆ ಟೀಚರ್ ಸಿಗಬೇಕು, ಅದಕ್ಕೆ ಬೇಕಾಗಿ
ಹೌದು. ಅವ್ರನ್ನೂ ತರಬೇತಿಗೊಳಿಸಬೇಕು ಅನ್ನೋ ಒಂದು ಹೌದು. ಯೋಚನೆ ಯಾಕೆ ಇದು ನಮ್ಮ ಯೂನಿವರ್ಸಿಟಿ, ಅದಕ್ಕೆ ನಾವು ಕಟ್ಟಿದ್ವಿ. ನಮ್ದು ಯೂನಿವರ್ಸಿಟಿ ಇದೆ ಕಲಬುರ್ಗಿನಲ್ಲಿ, ಅದು ಹೆಡ್ ಕ್ವಾರ್ಟರ್ಸು. 3 ಕ್ಯಾಂಪಸಸ್ ಇದ್ವಿ, ಕಲಬುರ್ಗಿ, ಮುದ್ದೇನಹಳ್ಳಿ ಮತ್ತೆ ನಲಕದ್ರನಹಳ್ಳಿ ಹತ್ರದಲ್ಲಿ ಹೆಣ್ಣು ಮಕ್ಕಳಿಗೋಸ್ಕರ. ಅದು ಮುಖ್ಯವಾಗಿ ಅದು ಸ್ಥಾಪನೆ ಇದಕ್ಕೋಸ್ಕರನೇ ಮಾಡಿದ್ದೀವಿ. ಅದರಿಂದ ಒಳ್ಳೆ ಟೀಚರ್ಸ್ ನಮಗೆ ಸಿಗಬೇಕು. ನಮ್ಮ ಮಕ್ಕಳಿಗೆ ಮೊದಲೇ ಹೇಳ್ಬಿಡ್ತೀವಿ, ಈ ಯೂನಿವರ್ಸಿಟಿಗೆ ಜಾಯ್ನ್ ಆಗಿದ್ದರೆ ನೀವೆಲ್ಲರೂ ಕೂಡ ಟೀಚರ್ಸ್ ಆಗಬೇಕು. ಟೀಚರ್ಸ್ ಆದಮೇಲೆ ಬೇರೆ ಏನೋ ನಿಮ್ಗೆ ಬೇಕಂದರೆ ಮಾಡಿ, ಫಸ್ಟ್ ಟೀಚರ್ಸ್ ಆಗಿ ಸ್ವಲ್ಪ ವರ್ಷ ಟೀಚರ್ಸ್ ಆಗಿ ಕೆಲಸ ಮಾಡಿ. ಸೇಮ್ ಪ್ರಿನ್ಸಿಪಲ್ ಅಲ್ಲಿ ಕೂಡ ಅಪ್ಲೈ ಮಾಡಿದ್ದೀವಿ. ನಿಮ್ಮದು UG PG ಆದಮೇಲೆ ಸ್ವಲ್ಪ ವರ್ಷ ನೀವು ಟೀಚರ್ ಆಗಿ ನಮ್ಮ ಸಂಸ್ಥೆಯಲ್ಲಿ ಆಗ್ಬೋದು, ಅಥವಾ ನಮಗೆ ಬೇರೆ ಬೇರೆ ಸಂಸ್ಥೆ ಹತ್ರ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅವ್ರ ಹತ್ರ ಆಗ್ಬೋದು. ಸ್ವಲ್ಪ ಮಕ್ಕಳ ಸೇವೆ ಮಾಡಿ, ಅದಾದಮೇಲೆ ನಿಮ್ಮ ಜೀವನದಲ್ಲಿ ಏನು ಮಾಡಬೇಕು ಅದು ಮಾಡ್ಬೋದು. ಸೊ ಅದು ಕೂಡ ನಾವು ತಯಾರು ಮಾಡ್ತಾಯಿದ್ವಿ. ಇವತ್ತು ನಮ್ಮ ಸಂಸ್ಥೆಯಲ್ಲಿ 300 ಜನ ಮಕ್ಕಳು ಜಾಯ್ನ್ ಆಗಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಓದಿ ಗ್ರ್ಯಾಜುಯೇಟ್, ಪೋಸ್ಟ್ ಗ್ರ್ಯಾಜುಯೇಟ್ ಮಾಡಿ ನಮ್ಮ ಸಂಸ್ಥೆಗೆ ಜಾಯ್ನ್ ಆಗಿ ಟೀಚರ್ಸ್, ಅಡ್ಮಿನಿಸ್ಟ್ರೇಟರ್ಸ್, ಮ್ಯಾನೇಜರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅದೊಂದು ವಿಶೇಷ. ಈ ಕೋರ್ಸ್ಗಳ ಜೊತೆಗೆ ಮತ್ತೊಂದು ವೇದಾಧ್ಯಯನದ ಕೇಂದ್ರವೂ ಕೂಡ ನಡೀತಾ ಇದೆ. ಅಲ್ಲಿ ಅದು ಸನಾತನ ಸಂಸ್ಕೃತಿಯನ್ನು ಮುಂದುವರಿಸಬೇಕಂತ ಭಾವನೆದಿಂದ ವೇದ ಪಾಠಶಾಲಾ ಕೂಡ ಮಾಡಿದ್ದೀವಿ. ಒಂದು ಶಿವಾಲಯ ಕೂಡ ಇದೆ ಪಕ್ಕದಲ್ಲಿ, ಉಮಾಮಹೇಶ್ವರ ದೇವಸ್ಥಾನ. ಅದಕ್ಕೆ ಯಾಕೆ ಮಾಡಿದ್ರೆ ಈ ವೇದ ಪಾಠಶಾಲೆಗಳಿಗೆ ಕೂಡ ಸ್ವಲ್ಪ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಮಕ್ಕಳಿಗೆ ಯಾರು ಹೇಳ್ಕೊಡ್ತಾ ಇಲ್ಲ, ಮತ್ತು ಅವ್ರಿಗೇನು ಉದ್ಯೋಗ ಸಿಗುತ್ತೆ ಅಂತ ತಾಯಿ ತಂದೆಯವರು ಕೂಡ ಭಯ ಪಡ್ತಾರೆ. ಸೊ ಆ ಸಂಪ್ರದಾಯವೇ ನಾಶವಾಗ್ತಾ ಇದೆ. ಬರೀ ಸ್ವಲ್ಪ ಮಠ ಮಾನ್ಯಗಳು ಮಾಡ್ತಾ ಇದ್ದಾರೆ, ಆದರೆ ಸಾಮಾನ್ಯವಾಗಿ ನಡೀತಾ ಇಲ್ಲ. ನಾವೊಂದು ವಿಶೇಷ ಏನು ಮಾಡಿದ್ರೆ ಅಂದರೆ, ವೇದ ಪಾಠಶಾಲೆಯಲ್ಲಿ ಅರ್ಧ ದಿನ ಅವರು ವೇದ ಪಠಣಗಳೆಲ್ಲ ಮಾಡ್ತಾರೆ. ನೆಕ್ಸ್ಟ್ ಸೆಕೆಂಡ್ ಹಾಫ್ ಮಧ್ಯಾಹ್ನಂತರ ಮೇಲೆ ಅವರು ಸೈನ್ಸ್, ಮ್ಯಾಥ್ಸ್, ಸೋಷಲ್, ಕಂಪ್ಯೂಟರ್, ಇಂಗ್ಲೀಷ್ ಎಲ್ಲ ಕಲಿತಾರೆ. 2 ಥರ ಅವ್ರಿಗೆ ವಿದ್ಯೆ ಸಿಗ್ತಾ ಇದೆ ಇಲ್ಲಿ. ಯಾಕೆ ಹೀಗೆ ಮಾಡಿದ್ದೀವಿ ಅಂತ, ಫಸ್ಟ್ ಪೇರೆಂಟ್ಸಲ್ಲಿ ಆತಂಕ ಇದೆ. ಅಕಸ್ಮಾತ್ವಾಗಿ ನಾಳೆ ದಿವಸ ಅವ್ರಿಗೆ ಏನೋ ಕೆಲಸ ಸಿಗಲಿಲ್ಲ ಅಂದರೆ ಈ ವೇದ ಪಠಣದಿಂದ ಹೇಗೆ ಅವರು ಇರ್ತಾರೆ, ಆ ಭಯಕ್ಕೆ ನಾವು ಒಂದು ಪರಿಹಾರ ರೂಪದಲ್ಲಿ NIOS ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಒಳಗೆ ನಾವು ಮಾಡಿದ್ದೀವಿ. ಎರಡನೇ ಏನು ಮಾಡಿದ್ವಿ ಅಂದರೆ, ಅವರಿಗೆ ಇದೆಲ್ಲ ಇಂಗ್ಲೀಷು, ಕಂಪ್ಯೂಟರ್ ಎಲ್ಲ ಅವರು ಬೇರೆ ದೇಶಕ್ಕೆ ಹೋಗಿ ಕೂಡ ಇಂಥ ಸೇವೆ ಮಾಡ್ಬೋದು ಅಂತ ಆ ಭಾವನೆ ನಮ್ಮದು. ಇವತ್ತು ಬೇರೆ ದೇಶದಲ್ಲಿ ಮಾತಾಡಬೇಕಂದ್ರೆ ಸಂಸ್ಕೃತದಲ್ಲಿ ಮಾತಾಡಲಿಕ್ಕಿಲ್ಲ, ಅವ್ರಿಗೆ ಇಂಗ್ಲೀಷ್ನಲ್ಲಿ ಮಾತಾಡಬೇಕು. ಸೊ ಅವರಿಗೆ ಸ್ವಲ್ಪ ಇಂಗ್ಲೀಷ್ ಕೂಡ ನಾವು ಕಲಿತಾ ಇದ್ದಾರೆ. ಅವರು ಬೇರೆ ದೇಶಕ್ಕೆ ಹೋಗಿ ಕೂಡ ಇಂಥ ಸೇವೆ ಮಾಡ್ಬೋದು, ನಮ್ಮ ಸನಾತನ ಧರ್ಮವನ್ನು ಪ್ರಚಾರ ಕೂಡ ಮಾಡ್ಬೋದು ಅಂತ ಆ ಭಾವನೆಯಿಂದ 2 ಥರದ ಶಿಕ್ಷಣ ಅವ್ರಿಗೆ ಸಿಗ್ತಾ ಇದೆ. ಕಡೆಯದಾಗಿ ವಿಶೇಷವಾಗಿ ಯುವ ಜನರಿಗೆ ತಮ್ಮ ಸಂದೇಶ ಏನನ್ನು ಕೊಡ್ತೀರಿ? ಯುವ ಜನರಿಗೆ ನಿಮ್ಮ ಮೇಲೆ ಎಲ್ಲ ಈ ದೇಶದ, ಈ ವಿಶ್ವದ ಭವಿಷ್ಯ ನಿಮ್ಮ ಮೇಲೆ ಆಧಾರವಾಗಿದೆ. ನೀವು ಒಳ್ಳೆಯಾಗಿದ್ದರೆ ಈ ದೇಶದ ಭವಿಷ್ಯ, ವಿಶ್ವದ ಭವಿಷ್ಯ ಒಳ್ಳೆಯಾಗಿ ಉಜ್ವಲವಾಗಿರುತ್ತೆ. ನಿಮ್ಮ ಮೇಲೆ ತುಂಬ ಜವಾಬ್ದಾರಿಯಾಗಿದೆ. ಆದರೆ ಇಂಗ್ಲೀಷ್ನಲ್ಲಿ ಹೇಳಿದ್ರೆ ಅಧಿಕಾರ ಅಲ್ಲ, ಜವಾಬ್ದಾರಿಗೋಸ್ಕರ ನೀವು ದುಡಿ. ವಿ ಆಲ್ ವಾಂಟ್ ರೈಟ್ಸ್, ಬಟ್ ನೋ, ವಿ ಶುಡ್ ಆಸ್ಕ್ ಫಾರ್ ರೆಸ್ಪಾನ್ಸಿಬಿಲಿಟೀಸ್. ವಿ ಶುಡ್ ಮೂವ್ ಓವರ್ ಫ್ರಮ್ ರೈಟ್ಸ್ ಟು ರೆಸ್ಪಾನ್ಸಿಬಿಲಿಟೀಸ್. ಅಧಿಕಾರದಿಂದ ಜವಾಬ್ದಾರಿ ಅಂಥ ಒಂದು ಪರಿವರ್ತನೆ ಯೂತ್ನಲ್ಲಿ ಆಗಬೇಕು ಇವತ್ತು. ಅಥವಾ ವಿ ವಿಲ್ ಗೆಟ್ ಇನ್ ಟು ದಿಸ್ ಐಡಿಯಾ ಆಫ್ ಎಂಟೈಟಲ್ಮೆಂಟ್ಸ್. ನನಗೆ ಕೊಡಲೇಬೇಕು, ಇದು ನನ್ನ ಅಧಿಕಾರ. ಹಾಗೆ ಜನರು ಸ್ವಲ್ಪ ವಾದ ಪ್ರತಿವಾದ ಮಾಡ್ತಾರೆ. ಅದು ಸರಿ, ನಿಮ್ಮ ಅಧಿಕಾರ ಕೂಡ ಇದೆ. ಈ ದೇಶದ ನಾಗರಿಕ ರೂಪದಲ್ಲಿ ನಿಮಗೆ ಅಧಿಕಾರಗಳೆಲ್ಲ ದೇಶ ಕೊಟ್ಟಿದೆ. ಆದರೆ ಅದಕ್ಕಿಂತ ಮೀರಿನಾದಂಥ ಒಂದು ಜವಾಬ್ದಾರಿ, ನಿಮ್ಮ ಒಂದು ಈ ದೇಶಕ್ಕೆ ನೀವೇನು ಮಾಡಬಹುದು ಆ ಭಾವನೆ ನಿಮ್ಮಲ್ಲಿ ಇರಬೇಕು. ಬರೀ ನನ್ನಗೋಸ್ಕರ, ಅವ್ರಿಗೋಸ್ಕರ ಮಾಡಿದ್ರೆ ಅದು ಸರಿ ಇಲ್ಲ. ಎಲ್ಲರಿಗೋಸ್ಕರ ನಾವೇನು ಮಾಡಬಹುದಾ ಆ ಭಾವನೆ ನೀವು ಹೆಚ್ಚುವಾಗಿ ಬೆಳೆಸ್ಕೊಳ್ಳಿ. ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ದೇಶ, ನಮ್ಮ ವಿಚಾರದ ಬಗ್ಗೆ ಸ್ವಲ್ಪ ಹೆಮ್ಮೆ ಪಡಿ. ಆ ಭಾವನೆ ಇರಬೇಕು. ಯುವರ್ ಐಡೆಂಟಿಟಿ, as I say, your identity is that you are a part of this great nation. Don't forget that. Live up to that identity. Don't ape just anybody and everybody in the name of liberty or freedom or whatever entitlements, and move from rights to responsibility. So these 2 things only. Be proud of your identity and to move from rights to responsibilities. ಈ 2 ಮಾಡಿದರೆ ದೇಶದ ಯುವಕರು ಎಲ್ಲರೂ ಕೂಡ ದೇಶ ಖುಷಿಯಾಗಿರುತ್ತೆ, ಎಲ್ಲರೂ ಖುಷಿಯಾಗಿರ್ತಾರೆ, ಅವರು ಖುಷಿಯಾಗಿರ್ತಾರೆ. ಸೊ ಅದೇ ಸಮಾಧಾನ ಎಲ್ಲ ಕಷ್ಟಗಳಿಗೆ. ಸದ್ಗುರು ಅನ್ನುವಂಥದ್ದನ್ನ ತಮ್ಮ ಹೆಸರಿನಲ್ಲಿ ಕೂಡ ಸದ್ಗುರು, ಸತ್ಯವನ್ನ ಜನರಿಗೆ ತಿಳಿಸ್ಬೇಕು ಅನ್ನುವಂಥ ವಿಚಾರ. ಈ ಸದ್ಗುರು ಆಗಿ ಜನರನ್ನು ಮುನ್ನಡೆಸುವಂತಹ ಜವಾಬ್ದಾರಿಗಳನ್ನ ಅಥವಾ ಆ ಒಂದು ರೆಸ್ಪಾನ್ಸಿಬಿಲಿಟಿಯನ್ನ, ಅದು ಎಷ್ಟು ಚಾಲೆಂಜಿಂಗ್ ಮತ್ತು ಎಷ್ಟು ಖುಷಿ ಕೊಡುತ್ತೆ? ಹೌದು, ನಾವು ಗುರುವಲ್ಲಿ ಕೆಲಸನೇ ತುಂಬ ಖುಷಿ ಕೊಡುತ್ತೆ. ಯಾವ ಗುರು ಆಗಲಿ, ತಾವು ಯೋಗ ಗುರು ಆಗಲಿ, ಸ್ಪೋರ್ಟ್ಸ್ ಗುರು ಆಗಲಿ, ಅಥವಾ ಮ್ಯಾನೇಜ್ಮೆಂಟ್ ಗುರು ಆಗಲಿ, ಟೀಚರ್ಸ್ ಪ್ರೊಫೆಷನ್ ಈಸ್ ದ ಮೋಸ್ಟ್ ಫುಲ್ಫಿಲ್ಲಿಂಗ್ ಪ್ರೊಫೆಷನ್. ಅದರಲ್ಲಿ ಇದ್ರಂಥ ಒಂದು ಆತ್ಮತೃಪ್ತಿ, ಸಂತೋಷ ಏನಿದೆ ಬೇರೆ ಯಾವುದಲ್ಲಿ ಇಲ್ಲ. ಸೊ ಅದಕ್ಕೆ ನಾನು ಕೂಡ ಒಂಥರ ಟೀಚರ್ನೇ, ಆಚಾರ್ಯ ಅಥವಾ ಗುರು.
ಅದೇ ನನ್ನ ಮುಖ್ಯವಾದಂಥ ಸಬ್ಜೆಕ್ಟ್ ಏನಂದರೆ ಆಧ್ಯಾತ್ಮ. ಅದರ ಬಗ್ಗೆ ನಾವು ಹೇಳ್ತೀವಿ. ಆದರೆ ಆಧ್ಯಾತ್ಮಕವನ್ನು ಮತ್ತೆ ಬರೀ ಒಂದು ಗಿಲಿಪಾಠ ಆಗಿ ಬರೀ ಮಂತ್ರಗಳು ನಾವು ಓದಿ ಆಮೇಲೆ ಅದನ್ನು ಜಪ ಮಾಡಿಕೊಂಡು ಕೂರ್ತಿದ್ರೆ ಅದು ಮಾತ್ರ ಸಾಕೋದಿಲ್ಲ. ಅದು ನನ್ನ ಆಧ್ಯಾತ್ಮ. ಅದನ್ನು ಸೇವೆ ರೂಪದಲ್ಲಿ ನಾವು ಜನರಿಗೆ ತೋರಿಸಬೇಕು. ಸೊ ಸ್ಪಿರಿಚುವಾಲಿಟಿ ಶುಡ್ ಟ್ರಾನ್ಸ್ಲೇಟ್ ಇನ್ ಟು ಸರ್ವಿಸ್ ಆ್ಯಂಡ್ ಸರ್ವಿಸ್ ಶುಡ್ ಬಿ ಡನ್ ವಿತ್ ಸ್ಪಿರಿಚುವಲ್ ಥಾಟ್ಸ್. ಇದು ನಮ್ಮ ಮುಖ್ಯವಾದಂಥ ಒಂದು ಮಂತ್ರ ಅಂದರೆ ಇದೆ. ಆದರೆ ನಾವು ಉಪನಿಷತ್ತುಗಳು, ಭಗವದ್ಗೀತೆ, ಇಂಥ ಒಂದು ಅದ್ವೈತ ಗ್ರಂಥಗಳು ಯಾವ್ಯಾವಿದೆಯೋ ಅದರ ಬಗ್ಗೆ ಹೆಚ್ಚು ನಾವು ಮಾತಾಡ್ತೀವಿ. ಐ ಬಿಲೀವ್ ಇನ್ ದಿ ಫಿಲಾಸಫಿ ಆಫ್ ಅದ್ವೈತ, ಆದಿಶಂಕರಾಚಾರ್ಯಸ್, ಆ್ಯಂಡ್ ಸೊ ಮೋಸ್ಟ್ಲಿ ಐ ಟೀಚ್ ದ್ಯಾಟ್. ಸೊ ಭಾಳ ವಿಡಿಯೋಗಳೆಲ್ಲ ಇದೆ, ಯೂಟ್ಯೂಬ್ನಲ್ಲಿ ಎಲ್ಲ ಇದೆ. ಧನ್ಯವಾದ. ಸಂತೋಷ. ನಿಮ್ಮ ಮೂಲಕ ಹಲವಾರು ಜನ ಪೇಷಂಟ್ಸ್ ಇರ್ತಾರೆ, ಅವ್ರಿಗೆ ಗೊತ್ತಿಲ್ಲ ಇಂಥ ಸಂಸ್ಥೆ ಇದೆ ಅಂತ. ಅವ್ರ ಪಾಪ ಎಲ್ಲೋ ಹೋಗಿ ಎಷ್ಟು ಖರ್ಚು ಮಾಡಿಬಿಡ್ತಾರೆ, ಆಮೇಲೆ ಎಲ್ಲ ಆದಮೇಲೆ ಇಲ್ಲಿಗೆ ಬರ್ತಾರೆ. ಅಂಥವ್ರಿಗೆ ನಿಮ್ಮ ನೆಟ್ವರ್ಕ್ ನ್ಯೂಸ್ 18 ಮೂಲಕ ಅಂಥ ಬಡವರಿಗೆ ಇಂಥ ಒಂದು ಅವಶ್ಯಕತೆ ಇದೆ, ಅವ್ರಿಗೆ ಈ ಹಾಸ್ಪಿಟಲ್ ಬಗ್ಗೆ ಮತ್ತು ಈ ಸಂಸ್ಥೆ ಬಗ್ಗೆ ತಾವು ಸ್ವಲ್ಪ ತಿಳಿಸಿ ಅವ್ರಿಗೆ ಒಳ್ಳೆಯದಾಗುತ್ತೆ ಅಂತ ನನ್ನ ಒಂದು ಚಿಕ್ಕದ ಒಂದು ಪ್ರಾರ್ಥನೆ. ನಮಸ್ಕಾರ, ಧನ್ಯವಾದ. ಇದು ಸದ್ಗುರು ಮಧುಸೂದನ್ ಸಾಯಿ ಅವರ ಮಾತುಗಳು.